ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬಿಲಿ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಇವತ್ತು ಮನೆಯಲ್ಲೇ ಗೋಲಿ ಬಜ್ಜಿಯನ್ನು ಹೇಗೆ ಮಾಡೋದಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಎಷ್ಟು ಸ್ಪಾಂಜಿಯಾಗಿ ಹಾಗೆ ತುಂಬ ಚೆನ್ನಾಗಿ ಬಂದಿದೆ. ಈ ಗೋಲಿ ಬಜ್ಜಿಯನ್ನು ಚಹಾ ಜೊತೆ ಕುಡಿಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಮೈದಾವನ್ನು 2 ಕಪ್ ತಗೊಂಡಿದ್ದೀನಿ. ಹಾಗೆ 1 ಕಪ್ ಮೊಸರು, ಮೈದಾ 2 ಕಪ್ಪು, ಹಾಗೆ 1 ಕಪ್ ಮೊಸರು, ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ, ಅಂದರೆ 1 ಸ್ಪೂನ್ ಉಪ್ಪು ತಗೊಂಡಿದ್ದೀನಿ. ಹಾಗೆ 2 ಸ್ಪೂನು ಸಕ್ಕರೆ, ಹಾಗೆ ಅರ್ಧ ಸ್ಪೂನಿನಷ್ಟು ಸೋಡಾ ಪುಡಿಯನ್ನು ತಗೊಂಡಿದ್ದೀನಿ. ಇಲ್ಲಿ ಒಂದು ಚಮಚ ಜೀರಿಗೆ, ಹಾಗೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕಾಯಿಯ ಹೋಳುಗಳು, ಹಾಗೆ ಶುಂಠಿ ಸ್ವಲ್ಪ, ಹಾಗೆ ಕರಿಬೇವಿನ ಎಲೆಗಳನ್ನು ತಗೊಂಡಿದ್ದೀನಿ. ಇದೆಲ್ಲವನ್ನು ನಾವು ಮಿಕ್ಸ್ ಮಾಡ್ಕೋಬೇಕು. ಫಸ್ಟಿಗೆ ನಾನೇನು ಮೈದಾವನ್ನು ಹಾಕ್ಕೊಂಡು ಅದಕ್ಕೆ ಮೊಸರನ್ನು ಹಾಕ್ತೇನೆ. ಇಲ್ಲಿ ನೀರನ್ನು ಹಾಕಲಿಕ್ಕಿಲ್ಲ, ಆದಷ್ಟು ಮೊಸರಲ್ಲೇ ಕಲಸಿ ಇಡುವಂಥದ್ದು. ಏನಿದೆ ನಾನು ಏನಿಗೆ ಈಗ ಮಾಡ್ತಿದ್ದೀನಿ, ಗೋಲಿ ಬಜ್ಜಿ ಏನು ಮಾಡ್ತಿದ್ದೀನಿ, ಇದನ್ನು ನಾವು ಈಗ ಬೆಳಗ್ಗೆ ಮಾಡೋದಾದರೆ ರಾತ್ರಿನೇ ಕಲಸಿಟ್ರೆ ಚೆನ್ನಾಗಿರುತ್ತೆ, ಏನೂ ಆಗಲ್ಲ. ಅಂದರೆ ತುಂಬ ಮಿನಿಮಮ್ 2 ಗಂಟೆ ಹೊತ್ತಾದರೂ ಅದು ನೆನಿಬೇಕು. ಹಾಗಾಗಿ ನಾನೇನು ಮಾಡ್ತಿದ್ದೀನಿ, ರಾತ್ರಿನೇ ಇದನ್ನು ಮಾಡಿಡ್ತಾ ಇದ್ದೀನಿ. ಇಲ್ಲ ಸಂಜೆ ಹೊತ್ತಿಗೆ ನಮಗೆ ತಿನ್ನಬೇಕು ಅಂತ ಇದ್ದರೆ ಇದನ್ನು 2 ಗಂಟೆ ಮುಂಚೆನೇ ನಾವು ಇದನ್ನು ಮಾಡಿಟ್ಕೊಂಡ್ರೆ ಸಾಕಾಗ್ತದೆ. ಸಂಜೆ ಹೊತ್ತಿಗೆ ಚಹಾ ಜೊತೆನೂ ಚೆನ್ನಾಗಿರುತ್ತೆ. ಇಲ್ಲ ಬೆಳಗ್ಗೆ ತಿಂಡಿಗೆ ನಾವು ಮಾಡ್ಕೋತೀವಿ ಅಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ತುಂಬ ಸಾಫ್ಟಾಗಿ ಬರ್ತದೆ ಇದು. ನಾವೀಗ ರಾತ್ರಿ ಏನು ಮಾಡಿಟ್ಕೋತೀವಿ ಆವಾಗ ತುಂಬ ಚೆನ್ನಾಗಿ ಬರ್ತದೆ. ನಮ್ಮ ಕಡೆ ಗೋಲಿ ಬಜ್ಜಿ, ನಮ್ಮ ಮಂಗಳೂರು ಗೋಲಿ ಬಜ್ಜಿ ಏನಿದೆ ತುಂಬ ಚೆನ್ನಾಗಿ ಇರುವಂಥದ್ದು, ಅಂದರೆ ತುಂಬ ಟೇಸ್ಟಿ ಬರ್ತದೆ. ಎಲ್ರಿಗೂ ತುಂಬ ಇಷ್ಟಪಟ್ಟು ತಿನ್ನುವಂಥದ್ದಿದು. ಇದಕ್ಕೆ ನಾವು ನೀರನ್ನು ಸೇರಿಸ್ಲಿಕ್ಕಿಲ್ಲ, ಮೊಸರಲ್ಲೇ ನಾವು ಕಲಿಸುವಂಥದ್ದು. ಬೇಕಂದರೆ ತುಂಬ ಮೊಸರಿದ್ರೆ ಅಂದರೆ ಚೆನ್ನಾಗಿರುತ್ತೆ, ಹುಳಿ ಬಂದ ಮೊಸರಾದರೆ ತುಂಬ ಚೆನ್ನಾಗಿರುತ್ತೆ. ಇದು ಅಷ್ಟು ಚೆನ್ನಾಗಿ ಬರ್ತದೆ. ತುಂಬ ಏನಂತಾರೆ, ಆ ಸಾಫ್ಟ್ನೆಸ್ ಏನಿದೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಕಾಯಿ ಹೋಳುಗಳನ್ನು ಹಾಕೋದ್ರಿಂದ ನಾವು ತಿನ್ನುವಾಗ ಅದು ಸಿಗ್ತದೆ ಅಲ್ಲ, ಆವಾಗ ಚೆನ್ನಾಗಿರುತ್ತೆ. ಸಾಕಷ್ಟು ವೆರೈಟಿಯ ಇದ್ರ ಬಜ್ಜಿಗಳನ್ನು ನೀವು ನೋಡ್ತಿರ್ಬೋದು. ಅದರಲ್ಲಿ ಗೋಲಿ ಬಜ್ಜಿ ತುಂಬಾ ಚೆನ್ನಾಗಿರುತ್ತೆ. ಗೋಲಿ ಬಜ್ಜಿ ನಮ್ಮೂರಲ್ಲಂತೂ ತುಂಬ ಫೇಮಸ್ ಆಗಿರುವಂತಹದ್ದು ಗೋಲಿ ಬಜ್ಜಿ. ಹೋಟೆಲ್ಗಳಲ್ಲಿ ಹೋದರೆ ಬನ್ಸು ಹೇಗೆ ಸಿಗ್ತದೋ ಅದೇ ರೀತಿಯಲ್ಲಿ ಗೋಲಿ ಬಜ್ಜಿಗಳು ಸಿಗ್ತದೆ. ಎಲ್ಲಿ ಕೇಳಿದರೂ ಕೂಡ ಇಲ್ಲ ಅಂತ ಗೋಲಿ ಬಜ್ಜಿ ಹೇಳೋದೇ ಇಲ್ಲ, ಅಷ್ಟು ಚೆನ್ನಾಗಿ ಸೇಲ್ ಆಗುವಂಥದ್ದು, ಹಾಗೆ ಅಷ್ಟೇ ರುಚಿಯಾಗಿರುವಂಥದ್ದು ಗೋಲಿ ಬಜ್ಜಿಗಳು. ನಮ್ಮ ಕಡೆ ಅದನ್ನು ನಾಯಿ ಉಂಡೆ ಅಂತಲೂ ಕರೀತಾರೆ, ಆ ಥರ ಹೇಳ್ತಾರೆ. ಇದನ್ನು ನಾನು ಈ ರೀತಿ ಕಲಸಿಟ್ಟು ಇದನ್ನು ನಾನು ಓವರ್ ನೈಟ್ ಇಡ್ತಾ ಇದ್ದೀನಿ. ಅಂದರೆ ನಾನು ಏನು ಮಾಡಿದ್ದೀನಿ ಅಂದರೆ ಬೆಳಗ್ಗೆ ತಿಂಡಿಗೋಸ್ಕರ ಮಾಡಿರೋದ್ರಿಂದ ಓವರ್ ನೈಟ್ ಇಟ್ಟಿದ್ದೀನಿ. ಹಿಂದಿನ ದಿನ ನಾವು ಬೆಳಗ್ಗೆ ಮಾಡ್ಕೊಳ್ಳುವಾಗ ಗಡ್ಬಿಡಿ ಆಗೋದ್ರಿಂದ ರಾತ್ರಿ ಮಾಡಿಟ್ರೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಇದನ್ನು ಮಿಕ್ಸ್ ಮಾತ್ರ ತುಂಬ ಚೆನ್ನಾಗಿ ಮಾಡಬೇಕು. 5 ನಿಮಿಷಗಳ ಕಾಲ ಆದರೂ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇಡುವಾಗಲೂ ಕೂಡ ಹಾಗೆ, ಈಗ ಕೂಡ ಹಾಗೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಫ್ಲಫಿಯಾಗಿ ಬರ್ತದೆ ಅದು. ನೋಡಿ, ನೀವು ನೋಡ್ತಿರ್ಬೋದು. ಹಾಗೆ ಇದಕ್ಕೆ ನಾವು ಓಂ ಕಾಳನ್ನು ಕೂಡ ಹಾಕ್ಕೋಬೋದು. ಕೆಲವರಿಗೆ ಇಷ್ಟ ಆಗ್ತದೆ ಓಂ ಕಾಳು ಹಾಕಲಿಕ್ಕೆ. ಮತ್ತು ಇದು ಇಂಗೇನಿದೆ, ಇಂಗು ಕೂಡ ಸೇರಿಸ್ಕೋಬೋದು. ಪರಿಮಳಕ್ಕೆ ಚೆನ್ನಾಗಿರುತ್ತೆ ಇಂಗು, ಬಟ್ ನಾನಿಲ್ಲಿ ಸೇರಿಸಿಲ್ಲ, ಬೇಕಾದರೆ ಸೇರಿಸ್ಕೋಬೋದು. ನಾನಿಲ್ಲಿ ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ. ಇದನ್ನು ಹಂತ ಹಂತವಾಗಿ ಒಂದು 8-10 ಬಿಟ್ಕೊಂಡು ಇದನ್ನು ಬೇಯಿಸ್ಕೊಳ್ಳುವಂಥದ್ದು. ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಒಂದು ಸರಿ ಎಣ್ಣೆ ಕಾದ ಮೇಲೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಯಾಕಂದರೆ ಹೈ ಫ್ಲೇಮ್ ಇಟ್ಕೊಂಡ್ರೆ ಬೇಗ ಕೆಂಪಗಾಗತ್ತೆ, ಆದರೆ ಒಳಗಡೆ ಬೆಂದಿರಲ್ಲ. ಈ ರೀತಿಯಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳೋದ್ರಿಂದ ಏನು ಬಜ್ಜಿ ಇದೆ ತುಂಬ ಚೆನ್ನಾಗಿ ಬೇಯುತ್ತೆ, ಹಾಗೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ನೀವು ನೋಡ್ತಿರ್ಬೋದು, ನಾನು ಹಾಕ್ತಿರ್ಬೇಕಾದ್ರೇ ಅದು ಮೇಲ್ಗಡೆ ಬಂದಿದೆ. ಈ ರೀತಿಯಾಗಿದ್ದರೆ ಬಜ್ಜಿಗಳು ತುಂಬ ಚೆನ್ನಾಗಿ ಬಂದಿದೆ ಅಂತ ಅರ್ಥ. ತುಂಬ ಚೆನ್ನಾಗಿ ಅದು ನಾವೀಗ ನೈಟೇ ಮಾಡಿಟ್ಕೊಂಡಿರೋದ್ರಿಂದ ಯಾವ ತೊಂದರೆನೂ ಇಲ್ಲ, ಆರಾಮಾಗಿ ಬರ್ತದೆ. ಸೋಡಾ ಪುಡಿನ ಹಾಕಬೇಕಂತನೂ ಕೂಡ ಇಲ್ಲ, ಸೋಡಾ ಹಾಕೋದ್ರಿಂದ ಇನ್ನೂ ಚೆನ್ನಾಗಿ ಬರ್ತದೆ. ಅಷ್ಟೇ ಬಿಟ್ಟರೆ ರಾತ್ರಿ ನಾವು ಕಲಸಿಟ್ಕೊಳ್ಳೋದ್ರಿಂದ ಸೋಡಾ ಪುಡಿ ಹಾಕುವಂಥ ನೆಸೆಸಿಟಿ ಕೂಡ ಇಲ್ಲ, ಅಷ್ಟೇ ಚೆನ್ನಾಗಿ ಬರ್ತದೆ ಅದು. ನೀವು ನೋಡ್ತಿರ್ಬೋದು, ಈ ರೀತಿಯಾಗಿ ಕೆಂಪಗೆ ಆಗುವಷ್ಟು ನಾವು ಈ ಬಜ್ಜಿಯನ್ನು ಮಾಡಿಕೊಳ್ಳುವಂಥದ್ದು. ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂತಹ ರೆಸಿಪಿ ಇದು, ಹಾಗೆ ಟೇಸ್ಟ್ ಚೆನ್ನಾಗಿರ್ತದೆ. ಮನೆಯಲ್ಲಿ ತುಂಬ ಜನ ಇದ್ದಾಗ ಇದೊಂಥರ ಸ್ಪೆಷಲ್ ಆಗಿರುತ್ತದೆ, ಮಾಡಲಿಕ್ಕೆ ಚೆನ್ನಾಗಿರ್ತದೆ. ಹಾಗೆ ಮಾಡಲಿಕ್ಕೆ ಕೆಲಸ ಕೂಡ ಜಾಸ್ತಿ ಏನಿಲ್ಲ, ಈಸಿಯಾಗಿ ಮಾಡ್ಕೊಳ್ಳಬಹುದು.
ನೀವು ನೋಡ್ತಿರ್ಬೋದು ನಾನಿಲ್ಲಿ ಒಂದು 3 ಸೆಟ್ಟನ್ನು ನಾನು ಬಿಟ್ಕೊಂಡಿದ್ದೀನಿ. ಆ ರೀತಿಯಾಗಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಒಂದು ಸೆಟ್ ಆಗಿದೆ. ಈಗ ಮತ್ತೆ ನಾನು ಮತ್ತೊಂದು ಸೆಟ್ಟನ್ನು ಬಿಟ್ಕೋತಾ ಇದ್ದೀನಿ. ಎಣ್ಣೆಯಲ್ಲಿ ಬಿಡುವಾಗ ಸ್ವಲ್ಪ ನಿಧಾನವಾಗಿ ಬಿಟ್ಕೊಂಡ್ರೆ ಒಳ್ಳೆಯದು. ಕಮ್ಮಿ ಎಣ್ಣೆಗಿಂತ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಮಾಡಿದರೆ ಬೇಗ ಬೇಗ ಆಗುತ್ತೆ ಆ್ಯಂಡ್ ಚೆನ್ನಾಗೂ ಕೂಡ ಇರುತ್ತೆ. ಈ ರೀತಿಯಾಗಿ ನಾನು ಹಾಕ್ಕೋತಾ ಇದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ನೀವು ಹಾಕ್ಕೊಂಡು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಶೇಪ್ ಕೂಡ ಅಂದರೆ ನಾವು ಕೈಯಲ್ಲೇ ಬಿಡೋದು, ಸ್ಪೂನಲ್ಲೂ ಕೂಡ ಬಿಡ್ಬೋದು. ಸ್ಪೂನಲ್ಲೇ ಬಿಟ್ಟರೆ ಅದು ಕೂಡ ಚೆನ್ನಾಗಿ ಬರ್ತದೆ. ನಮ್ಮ ಕೈಯಲ್ಲಿ ಬಿಟ್ಟು ಅಭ್ಯಾಸ ಇರೋರಿಗೆ ತೊಂದರೆ ಇಲ್ಲ, ಏನಾಗಲ್ಲ, ಆರಾಮಾಗಿ ಬಿಡ್ಕೋಬೋದು. ಎಣ್ಣೆ ರೀತಿಯಾಗಿ ಮಾಡಿಕೊಳ್ಳುವಂಥದ್ದು ತುಂಬ ಚೆನ್ನಾಗಿರ್ತದೆ. ನಾನಿಲ್ಲಿ ಒಂದು 3 ಸೆಟ್ಟನ್ನು ಬಿಟ್ಕೊಂಡಿದ್ದೀನಿ. ನಿಮಗೆ ಹೇಗೆ ಬೇಕೋ ಆ ರೀತಿಯ ಶೇಪ್ಗಳೇ, ಅಂದರೆ ಈಗ ಸ್ಪೂನಲ್ಲಿ ಬಿಟ್ಟರೆ ಒಂದು ಟೈಪಲ್ಲಿ ಬರುತ್ತೆ, ಕೈಯಲ್ಲಿ ಬಿಡೋದ್ರಿಂದ ಒಂಥರ ಚೆನ್ನಾಗಿರುತ್ತೆ. ಈ ರೀತಿಯ ಸಂಜೆ ಹೊತ್ತಿನಲ್ಲಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಚಹಾ ಜೊತೆ. ನಮ್ಗೆ ಚಹಾ ಒಂದಿದ್ದರೆ ಇದಕ್ಕೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಕಾಯಿ ಚಟ್ನಿಯನ್ನು ಯೂಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬರುವಂಥದ್ದು ಇದು. ಒಂದು ಸರಿ ಟ್ರೈ ಮಾಡಿ ನೋಡಿ. ಹಾಗೆ ನಿಮಗೆ ನಾನು ಮಾಡ್ತಿರುವಂತಹ ರೆಸಿಪಿಗಳು ಇಷ್ಟ ಆಗ್ತಾಯಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆ ನಾನು ಮಾಡ್ತಿರುವಂಥ ಎಲ್ಲ ರೆಸಿಪಿಗಳು ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ಕಮೆಂಟ್ ಮೂಲಕ ಹೇಗಾಗಿದೆ ತಿಳಿಸಿ. ಹಾಗೆ ಯಾವುದಾದ್ರೂ ಹೊಸ ರೆಸಿಪಿಗಳು ಗೊತ್ತಿದ್ದರೆ ಅಥವಾ ನಾನು ಮಾಡಬೇಕಾದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನನಗೆ ಮಾಡೋದನ್ನ ಹೇಳಿ. ನಾನು ಖಂಡಿತ ಟ್ರೈ ಮಾಡ್ತೀನಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿಯ ರೆಸಿಪಿಗಳು ಮಕ್ಕಳಿಗೂ ಕೂಡ ಚೆನ್ನಾಗಿರುತ್ತೆ. ಬಾಕ್ಸ್ಗಳಿಗೆ ಹಾಕ್ಕೊಳ್ಳುವಾಗ ಇದೇನೆಂದರೆ ಮಾಡುವಾಗ ಫಸ್ಟು ಸ್ವಲ್ಪ ಇದಾಗಿರುತ್ತೆ, ಆಮೇಲೆ ತುಂಬಾ ಸಾಫ್ಟ್ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿಯ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ನೋಡ್ತಿರ್ಬೋದು ನಾನಿಲ್ಲಿ ಬಜೆ ಜೊತೆಗೆ ಚಹಾನ ಇಟ್ಕೊಂಡಿದ್ದೀನಿ. ಹಾಗೆ ಅದ್ರ ಜೊತೆಗೆ ಚಟ್ನಿಯನ್ನು, ಕಾಯಿ ಚಟ್ನಿಯನ್ನು ಒಗ್ಗರಣೆಯ ಮೂಲಕ ನಾನು ಇಟ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿ ಬರ್ತದೆ ಇದು ರುಚಿ. ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅನ್ನೋದು. ಅಷ್ಟು ಚೆಂದ ಬಂದಿರುತ್ತೆ. ಹಾಗೆ ಟೇಸ್ಟ್ ಕೂಡ ಹಾಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹಾಗೆ ಸಾಕಷ್ಟು ವೆರೈಟಿಯ ಮೈದಾವನ್ನು ಯೂಸ್ ಮಾಡೋದ್ರಿಂದ ಅದ್ರ ಬದಲಾಗಿ ಗೋಧಿ ಹಿಟ್ಟು ಈ ರೀತಿಯಾಗಿ ಯೂಸ್ ಮಾಡೋದು ಒಳ್ಳೆಯದು, ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಮೈದಾ ಆರೋಗ್ಯಕ್ಕೆ ದೃಷ್ಟಿಯಲ್ಲಿ ಒಳ್ಳೆಯದಲ್ಲ ಅಂತಾರೆ, ಬಟ್ ಮಾಡೋಕ್ಕೆ ಕೆಲವಷ್ಟು ತಿಂಡಿಗಳನ್ನು ಮೈದಾದಲ್ಲೇ ಮಾಡೋದ್ರಿಂದ ಇದು ಚೆನ್ನಾಗಿರುತ್ತೆ. ಯಾವಾಗಲೂ ಒಂದು ಸರಿ ಮಾಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ಆಯಿಲಿ ತಿಂಡಿಗಳನ್ನು ಯಾವಾಗಲೂ ಮಾಡೋದಿಲ್ಲ, ಯಾವಾಗಲೂ ಅಪರೂಪವಾಗಿ ಮಾಡೋದ್ರಿಂದ ಈ ರೀತಿಯ ತಿಂಡಿಗಳನ್ನು ಮಾಡಿಕೊಂಡು ತಿನ್ಬೋದು. ನೋಡಿ, ನೀವು ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ, ಹಾಗೆ ಎಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟ್ ಕೂಡ ಹಾಗೆ ತುಂಬ ಚೆನ್ನಾಗಿ ಬರ್ತದೆ. ಬನ್ಸ್ ಕೂಡ ನೀವು ನನ್ನ ಚಾನಲ್ನಲ್ಲಿ ನೀವು ನೋಡ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.